ಷಷ್ಠಿ ಪೂರ್ತಿ ಮಾಡಿಕೊಂಡ ವೃದ್ಧ ದಂಪತಿ. ನವ ವಧುವರರಾಗಿ ಮಿಂಚಿದ ಹಿರಿಯ ಜೀವಿಗಳು. ಹೀಗೆ 85 ವರ್ಷದ ಗಂಡು 80 ವರ್ಷದ ಹೆಣ್ಣು ಮರು ಮದುವೆಯಾಗುವ ಮೂಲಕ ವೃದ್ಧ ಜೋಡಿಯೊಂದು ಮತ್ತೆ ನವ ವಸಂತಕ್ಕೆ ಕಾಲಿಟ್ರ. ಹಿರಿಯ ಜೀವಿಗಳ ಮದುವೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ಸಂಭ್ರಮಕ್ಕೆ ಪಾರವೇ ಇಲ್ಲ. ಒಂದ್ ಕಡೆ ಷಷ್ಠಿ ಪೂರ್ತಿ ಮಾಡಿಕೊಂಡೆವೆಲ್ಲ ಅಂತ ಆನಂದ ಬಾಷ್ಪ ಸುರಿಸಿದ ವೃದ್ಧ ಜೀವಿಗಳು, ಮತ್ತೊಂದ್ ಕಡೆ ಅಜ್ಜ ಅಜ್ಜಿಯನ್ನ ಮದುವೆ ಗೆಟಪ್ನಲ್ಲಿ ಇರೋದನ್ನ ಕಣ್ತುಂಬಿಕೊಂಡು ನಮಗೂ ಈ ಭಾಗ್ಯ ಸಿಗ್ಲಿ ಅಂತ ಕೋರ್ಕೊಳ್ತಾರೋ ಮಕ್ಕಳು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬುಕ್ಕನಹಳ್ಳಿಯಲ್ಲಿ. ಹೌದು, ಬುಕ್ಕನಹಳ್ಳಿ ನಿವಾಸಿಗಳಾದ 85 ವರ್ಷದ ವೆಂಕಟರೆಡ್ಡಿ ಮತ್ತು ಅವರ ಧರ್ಮಪತ್ನಿ 80 ವರ್ಷದ ವೆಂಕಟಮ್ಮ ತಮ್ಮ 60ನೇ ವಿವಾಹ ವಾರ್ಷಿಕೋತ್ಸವದಂದು ಮದುವೆಯಾಗುವ ಮೂಲಕ ಮತ್ತೆ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ಹಾರ ಬದಲಾಯಿಸುವುದರಿಂದ ಸೇರಿದಂತೆ ಎಲ್ಲ ವಿವಾಹ ವಿಧಿವಿಧಾನಗಳನ್ನ ಕುಟುಂಬದ ಸಮ್ಮುಖದಲ್ಲಿ ಅತ್ಯಂತ ಸಂಭ್ರಮದಿಂದ ನಡೆಸಿದ್ದಾರೆ. ದಂಪತಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಸೇರಿದಂತೆ 52 ಜನರ ಸದಸ್ಯರ ಕುಟುಂಬ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿವಾಹ ಕಾರ್ಯಕ್ರಮ ಆಚರಿಸಿದ್ದು, ಈ ವಿಶಿಷ್ಟ ವಿವಾಹವು ಗ್ರಾಮದ ಜನತೆಯನ್ನ ಮತ್ತಷ್ಟು ಆಕರ್ಷಕವಾಗಿತ್ತು. ಇನ್ನು 60ನೇ ವಿವಾಹ ವಾರ್ಷಿಕೋತ್ಸವವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು, ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರು ನೂರಾರು ಸಂಖ್ಯೆಯಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿರಿಯ ಜೀವಿಗಳಿಂದ ಆಶೀರ್ವಾದ ಪಡೆದುಕೊಂಡರು. ಇಡೀ ಗ್ರಾಮದ ಜನರಿಗೆ ಮದುವೆ ಊಟ ಬಿಡಿಸಿ ಮನೆ ಮಂದಿ ಖುಷಿಪಟ್ಟರು. ವಿಜಯಪುರ ನಾವು ನಮ್ಮ ಮಾವನವರು ವೆಂಕಟರೆಡ್ಡಿ ಅಂತ ಅವ್ರಿಗೆ ಸುಮಾರು ಒಂದು 80 ವರ್ಷ ವಯಸ್ಸಾಗೈತೆ. ಇವಾಗ ಮದುವೆ ಆಗಿ 60 ವರ್ಷ ಆಗಿದೆ. 60ನೇ ವರ್ಷ ಷಷ್ಠಿ ಪೂರ್ತಿ ಮಾಡ್ತಾ ಇದ್ದೀವಿ ನಾವು. ಸುಮಾರು ಅವರು ಕುಟುಂಬದವರು ಟೋಟಲ್ ಒಂದು 52 ಜನ ಇದ್ದೀವಿ. ಮಕ್ಕಳು ಮೊಮ್ಮಕ್ಕಳು ಮರುಮಕ್ಕಳು ಎಲ್ಲ ಸೇರಿಕೊಂಡು ಸುಮಾರು ಒಂದು 1000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು 15 ತಾರೀಕಿನಿಂದ ಹಿಡಿದು 16ನೇ ತಾರೀಕುವರೆಗೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಹೋಮ ಹವನ, ಕಲಶ ಪೂಜೆ, ಅಮ್ಮನವರ ಪೂಜೆ. ಒಟ್ಟಾರೆ ಸಂಸಾರದಲ್ಲಿ ಈಜಾಡಿ ತಿಂಗಳುಗಳಿಗೆ ಮುರಿದು ಬೀಳ್ತಾ ಇರುವ ಯುವ ಜನತೆ ನಾಚುವಂತೆ 60 ವರ್ಷ ಕೂಡಿ ಬಾಳಿ ಮರು ಮದುವೆ ಮಾಡಿಕೊಂಡು ನೂರಾರು ದಂಪತಿಗಳಿಗೆ ಮಾದರಿಯಾಗಿದ್ದಾರೆ ಎಂದ್ರೆ ತಪ್ಪಾಗ್ಲಾರ್ದು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.